ಹಲೋ ಫ್ರೆಂಡ್ಸ್, ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 6 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 7th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದವರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ನಾವು ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಅಲ್ಲೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಕೂಡ ಮಾಡ್ಬಿಡಿ. ಹೈಪ್ ಮಾಡಿ ನೀವು ಕೊಡೋ ಈ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಎಂಕರೇಜಿಂಗ್ ಆಗಿರುತ್ತೆ, ತುಂಬಾನೇ ಸಪೋರ್ಟಿವ್ ಆಗೂ ಇರುತ್ತೆ. ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗ್ತಾ ಇದ್ದಂಗೆ ನಮ್ಮ ಚಾನಲ್ ಗ್ರೋತ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಲೈಕ್ ಮಾಡಿದ ತಕ್ಷಣ ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಬನ್ನಿ ಇವತ್ತಿನ 7th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ಮ ಬ್ಲಾಕ್ ಅವರ ಜೂನಿಯರ್ ಗ್ರಿಮ್ ರಿಪ್ಪರ್ ಗೆ ಆ ಆಕ್ಟರ್ ಮೇಲೆ ಏನಕ್ಕೋಪ ಅಂತ ಗೊತ್ತಿಲ್ಲ, ಅವನನ್ನ ಸೇಡ್ ತೀರ್ಸ್ಕೋಬೇಕಂತಾನೆ ಇನ್ನೊಬ್ಬನ ಮೈ ಒಳಗಡೆ ಹೋಗಿದ್ದಾನೇನೋ. ಆದ್ರೆ ಆಲ್ಮೋಸ್ಟ್ ಹಿಡಿತಾರೆ ಅಂತ ಅನ್ಕೊಂಡ್ವಿ, ಬಟ್ ಅವನ್ ಹೆಂಗೋ ಜಸ್ಟ್ ಮಿಸ್ ಅಲ್ಲಿ ಮಿಸ್ ಆಗ್ಬಿಟ್ಟ. ಇವಾಗ ನಮ್ ಹೀರೋಗೆ ಆಕ್ಟರ್ ನ ನೋಡೋದಕ್ಕೆ ಖಂಡಿತ ಅವ್ನ್ ಬಂದೇ ಬರ್ತಾನೆ. ಯಾವ್ದೇ ಕಾರಣಕ್ಕೂ ಆಕ್ಟರ್ ನಿಂದ ನೀನ್ ಕಣ್ ತೆಗಿಬೇಡ, ಅವನ್ನ ಕಣ್ಗಾಣಿಸ್ತಾ ಇರೋ ಅಂತ ಹೀರೋನ್ ಗೆ ಆರ್ಡರ್ಸ್ ಕೂಡ ಹಾಕ್ಬಿಟ್ಟ. ಇವಾಗ ಇನ್ನೊಂದ್ ಕಡೆ ಜೂನನ ತೋರಿಸ್ತಾರೆ. ಅವಳಿಗೆ ಒಂದೇ ಟೆನ್ಷನ್ ಆಗ್ತಾ ಇರುತ್ತೆ, ಆ ಕ್ಯಾಸೆಟ್ ಹೀರೋ ಹತ್ರನು ಇಲ್ಲ ಅಂತಂದ್ರೆ ಮೋಸ್ಟ್ಲಿ ಅದು ಅವನ ಹತ್ರ ಇರ್ಬೋದಾ, ಖಂಡಿತ ಅವನನ್ನ ಹುಡ್ಕೊಂಡು ಈ ಜಾಗಕ್ಕೆ ಬಂದೇ ಬರ್ತಾನೆ, ನಾನು ಸ್ವಲ್ಪ ದಿನ ಈ ಜಾಗದಲ್ಲಿ ಇಲ್ದೇ ಇರೋದೇ ಒಳ್ಳೇದು ಅಂತ ರೆಸಿಗ್ನೇಷನ್ ಲೆಟರ್ ನ ಬರೆದು ಆ ಚೀಫ್ ಟೇಬಲ್ ಮೇಲೆ ಇಟ್ಬಿಟ್ಟು ಇನ್ನೇನು ಅವಳು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಮಿಡಲ್ ಫಿಂಗರ್ ಇಲ್ದೇ ಇರ್ತಾನಲ್ಲ ಒಬ್ಬ ಕ್ರಿಮಿನಲ್, ಅವನು ಇವಳನ್ನ ಹುಡ್ಕೊಂಡು ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಗೆ ಬಂದ್ಬಿಟ್ಟಿದ್ದಾನೆ. ಅವಳನ್ನ ನೋಡಿದ ತಕ್ಷಣ ಇವನ್ಗೆ ಟೆನ್ಷನ್ ಆಗೋಯ್ತು, ಇವಳು ತಪ್ಪಿಸ್ಕೊಬೇಕಲ್ವಾ ಅಂತ ಕೈಗೊಂದ್ ಕತ್ತಿನ ತಗೊಂಡು ಲಿಫ್ಟ್ ಒಳಗಡೆ ಹೊರಟೋದ್ಲು. ಇವನು ಹೋಗ್ತಾನೆ ಲಿಫ್ಟ್ ಗೆ, ಅವಳಿಗೆ ಸಖತ್ ಭಯ ಆಗೋಯ್ತಲ್ವಾ. ಸೊ ಕೈಲಿರೋ ಕತ್ತಿನ ಹಂಗೆ ಎತ್ತಿ ಅವ್ನ ಕೈಗೆ ಚುಚ್ತಾಳೆ. ನೋಡಿ ಅವನ ಹತ್ರ ಏನೇ ಒಂದು ರಿಯಾಕ್ಷನ್ ಇಲ್ಲ, ಹಂಗೆ ಗರಡ್ಗಂಬ ತರ ನಿಂತಿರ್ತಾನೆ. ಇನ್ನೆಲ್ಲಿ ಅವಳನ್ನ ಅಟ್ಯಾಕ್ ಮಾಡ್ಬಿಡ್ತಾನೆ ಅಂತ ನೋಡ್ತೀವಿ ನಾವು. ಬಟ್ ಅದಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಒಂದು ಎಮರ್ಜೆನ್ಸಿ ಪೇಷಂಟ್ ನ ಕರ್ಕೊಂಡು ಆ ಲಿಫ್ಟ್ ಒಳಗಡೆ ಬಂದಿದ ತಕ್ಷಣ ಇವಳು ಒಂದು ಡಾಕ್ಟರ್ ಅಲ್ವಾ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ತರ ಒಳಗಡೆ ಹೊರಟೋದ್ಲು. ಸೊ ಈ ಟೈಮ್ ಅವಳು ಮಿಸ್ ಆಗ್ಬಿಟ್ಲು. ಇವ್ನಿಗೆ ಸಖತ್ ಟೆನ್ಷನ್ ಆಗುತ್ತೆ. ಆಮೇಲೆ ಅವ್ನ ಕೈಗಿರೋ ಗ್ಲೋಸ್ ನ ತೆಗಿಯೋದು, ಅವಳಿಗೆ ಕತ್ತಿಯಲ್ಲಿ ಚುಚ್ಚಿದ್ಲಲ್ವಾ, ಚುಚ್ಚಿದ್ದು ಮಿಡಲ್ ಫಿಂಗರ್ ಗೆ. ಅವನಿಗೆ ಮಿಡಲ್ ಫಿಂಗರ್ ಇಲ್ವಲ್ಲ, ಏನೋ ಒಂದು ರಬ್ಬರ್ ಟೈಪ್ ಇಟ್ಕೊಂಡಿರ್ತಾನೆ, ಅದರಿಂದ ಅವನಿಗೇನು ಆಗಿಲ್ಲ. ಇವಾಗ ಇಲ್ಲಿ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ನ ತೋರಿಸ್ತಾರೆ. ಅವರ ಸಿಸಿಟಿವಿ ಫುಟೇಜ್ ನ ಮತ್ತೆ ಆ ಕಮಿಷನರ್ ಒಂದು ಡೈರಿನ ಪ್ಲಸ್ ಫ್ರೀಸರ್ ಅಲ್ಲಿ ಸತ್ತಿರೋ ಹುಡುಗಿದು ಫೋಟೋನೆಲ್ಲ ಇಟ್ಕೊಂಡು ತುಂಬಾ ತಲೆ ಕೆಡ್ಸ್ಕೊಂತ ಇದಾರೆ, ಯಾರಿರ್ಬೋದು ಅಂತ. ಅದ್ರಲ್ಲಿ ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಬಟರ್ಫ್ಲೈ ವಾಚ್ ಹಾಕೊಂಡಿರೋ ಒಂದು ಹುಡುಗಿ ಹತ್ರ ಮಾತಾಡ್ತಾ ಇದ್ದಾನಲ್ವಾ, ಆ ಹುಡುಗಿಗೆ ವಯಸ್ಸು ಹತ್ತತ್ರ ಒಂದ್ 14-15 ವರ್ಷ ಅಷ್ಟೇ. ಆ ಟೈಮಲ್ಲಿ ಆ ಹುಡುಗಿ ಆ ಬಾರ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು, ಈ ಪಂಪ್ಕಿನ್ ಸಿಂಗರ್ ಅನ್ನೋ ಒಂದು ಬಾರ್ ಅಲ್ಲಿ. ಅಷ್ಟೇ ಅಲ್ದ ಆ ಹುಡುಗಿ ಪ್ರಾಸ್ಟಿಟ್ಯೂಷನ್ ಕೂಡ ಮಾಡ್ತಾ ಇದ್ಲು. ಇವಾಗ ಸಿಸಿಟಿವಿ ಕ್ಯಾಮ್ರಾ ನೋಡ್ತಾ ಇದ್ರೆ ಆ ಬಟರ್ಫ್ಲೈ ವಾಚ್ ಅವನು ಯಾರು ಅದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಬಂದು ಇನ್ನೊಂದು ಫುಟೇಜ್ ನ ತೋರಿಸ್ತಾರೆ, ಸರ್ ಇದನ್ನ ನೋಡಿ ಅಂತ. ಅದ್ರಲ್ಲೂ ಬಟರ್ಫ್ಲೈ ವಾಚ್ ಅವನಿದ್ದಾನೆ, ಪ್ಲಸ್ ಮಿಡಲ್ ಫಿಂಗರ್ ಇಲ್ದೇ ಇರ್ತಾನಲ್ಲ ಕ್ರಿಮಿನಲ್, ಅವನು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾನೆ. ಅದನ್ನ ನೋಡಿದ ತಕ್ಷಣ ಓಹೋ, ಈ ಮಿಡಲ್ ಫಿಂಗರ್ ಇಲ್ದೇ ಇರೋನು ಆ ಬಟರ್ಫ್ಲೈ ವಾಚ್ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಅವನೇ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದು ಅಂತ ಇವ್ರು ಕನ್ಫರ್ಮೇ ಮಾಡ್ಬಿಟ್ರು. ಯಾಕಂದ್ರೆ ಆ ಫ್ರೀಸರ್ ಹುಡುಗಿ ಡೆತ್ ಅಲ್ಲಿ ಕೂಡ ಕತ್ನ ಇಸ್ಕಿರ್ತಾನಲ್ವಾ, ಅವಾಗ ಮಿಡಲ್ ಫಿಂಗರ್ ಇರೋದಿಲ್ಲ. ಸೊ ಈಗ ಈ ಆಫೀಸರ್ ಗೆ ಅವನ ಮೇಲೆ ಡೌಟ್ ಬರುತ್ತೆ, ಅವನೇ ಇದನ್ನೆಲ್ಲ ಮಾಡ್ತಾ ಇರೋದು ಆ ಬಟರ್ಫ್ಲೈ ವಾಚ್ ಗೋಸ್ಕರ ನಾನು ಕೊಲೆಗಳನ್ನ ಮಾಡ್ತಾ ಇರೋದು ಅಂತ. ಈ ವಿಷಯನ ಅವರ ಹೆಡ್ ಇನ್ನೊಬ್ರು ಇರ್ತಾರಲ್ವಾ ಚೀಫ್, ಅವ್ರ ಹತ್ರ ಹೇಳಿದಾಗ ಸರಿ ಆಯ್ತು, ಅಷ್ಟು ಚಿಕ್ಕ ವಯಸ್ಸಲ್ಲಿ ಆ ಹುಡುಗಿ ಹತ್ರ ಪ್ರಾಸ್ಟಿಟ್ಯೂಷನ್ ಕೆಲಸ ಮಾಡ್ಸಿದ್ ಯಾರು ಅಂದಾಗ ಇನ್ಯಾರು ಆ ಬಾರ್ ಓನರೇ ಆಗಿರ್ತಾರೆ. ಆ ಕೇಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಮುಜ್ಜಿನಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿದೀನಿ, ಇನ್ ಸ್ವಲ್ಪ ನಮ್ಗೆ ಅದು ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಇವಾಗ ವಾಶ್ರೂಮ್ ಹೋಗ್ತಾರಲ್ಲ ಒಂದು ಸರ್, ಅವ್ರು ಎದ್ನೋ ಬಿದ್ದು ಅಂತ ವಾಶ್ರೂಮ್ ಒಳಗಡೆ ಓಡೋದ್ರೆ ಅವಾಗ ಇವರ ಇನ್ನೊಂದು ಆಪೋಸಿಟ್ ಗ್ರೂಪ್ ಇರ್ತಾರಲ್ವಾ, ಅದ್ರಲ್ಲಿ ಕೂಡ ಒಬ್ಬ ಸ್ಪೈ ಮಾಡ್ತಾ ಇದ್ದ ಅಲ್ವಾ, ಇವ್ರು ಡೀಟೇಲ್ಸ್ ಎಲ್ಲ ಯಾರಿಗೋ ವಾಟ್ಸ್ಆಪ್ ಎಲ್ಲ ಮಾಡಿದ್ದ ಅಲ್ವಾ, ಅವ್ನು ಇಲ್ಲಿ ಏನ್ ಮಾತಾಡ್ತಾ ಇದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಂತ ಇದ್ದಾನೆ. ನೀನೇನೋ ಮಾಡ್ತಾ ಇದೀಲಿ, ನೀನೇನಕ್ ಬಂದೆ ಅಂದಾಗ ಸರ್ ಏನಿಲ್ಲ ಜಸ್ಟ್ ಜೆರಾಕ್ಸ್ ಮಾಡ್ಕೊಳಕ್ಕೆ ಬಂದಿದ್ದೆ ಅಂತ ಹೇಳಿ ಹೆಂಗೋ ಮಾತ್ನ ಮರಳಿಸ್ಬಿಟ್ಟ. ಬಟ್ ಎಲ್ಲಾ ಡೀಟೇಲ್ಸ್ ತಿಳ್ಕೊಂಡ್ಬಿಟ್ಟ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಇವರು ಮುಜಿನಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಬರುತ್ತೆ ಅಂತ ಹೇಳಿದ್ರಲ್ವಾ ಕೇಸ್ಗೆ ಸಂಬಂಧಪಟ್ಟಿರೋದು, ಅದನ್ನ ಕೂಡ ತಗೊಂಡ್ ಬಂದ್ ಕೊಟ್ರು. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಆ ಜಂಗ್ ಅವರ ಅಪ್ಪನ ತೋರಿಸ್ತಾರೆ. ಸ್ವಲ್ಪ ಸೀರಿಯಸ್ ಕಂಡೀಷನ್, ಇವ್ನು ತುಂಬಾ ಫೀಲ್ ಮಾಡಿ ಕೂತಿರ್ತಾನೆ. ಆ ಟೈಮಲ್ಲಿ ಅವ್ನಿಗೊಂದು ಕಾಲ್ ಬರುತ್ತೆ, ಈ ತರ ಕಮಿಷನರ್ ಸತ್ತೋದ್ರು ಅನ್ನೋ ವಿಷಯ ಅವ್ರಿಗೆ ಇವಾಗ್ಲೇ ಗೊತ್ತಾಗ್ತಾ ಇರೋದು. ಇದನ್ನ ಕೇಳಿಸ್ಕೊಂಡು ಅವ್ನು ಶಾಕ್ ಆಗಿರೋಷ್ಟ್ರಲ್ಲೇ ಅವ್ರ ಅಣ್ಣನೋ ಆ ಜಾಗಕ್ಕೆ ಬಂದು ಅವ್ರ ಅಪ್ಪ ಹತ್ರ ಹೇಳ್ತಾನೆ, ನಿಮ್ ಫ್ರೆಂಡ್ ಅದೇ ಆ ಕಮಿಷನರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟ, ನೆಕ್ಸ್ಟ್ ನೀನೇ ಬಾಕಿ ಅನ್ನೋ ತರ ಸ್ವಲ್ಪ ರೂಡ್ ಆಗಿ ಮಾತಾಡ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡು ಅವ್ರ ಅಪ್ಪ ಒಂಥರ ಉಸಿರು ಬಿಡಕ್ಕೆ ಕಷ್ಟ ಪಡ್ತಾ ಇರ್ತಾರೆ. ಇಲ್ಲಿ ನಮ್ ಹೀರೋ ಹೀರೋಯಿನ್ ಇಬ್ರು ಆ ಆಕ್ಟರ್ ನನ್ನೇ ಫಾಲೋ ಮಾಡ್ತಾ ಇದ್ರಲ್ವಾ, ಅವ್ನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ. ಇವತ್ತು ಅವ್ನಿಗೊಂದು ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿ ಯಾವ್ದೋ ಶೂಟಿಂಗ್ ಸ್ಪಾಟ್ ಗೆ ಹೋಗ್ಬೇಕಂತ ಹೋದ್ರೆ ಇವರಿಂದ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಅಲ್ಲಿ ಯಾವ್ದೋ ಒಂದು ರೂಮ್ ಅಲ್ಲಿ ಅವ್ನು ಮೇಕಪ್ ಹಾಕೊಳ್ತಾ ಇರ್ಬೇಕಾದ್ರೆ ಆ ಮೇಕಪ್ ಮಾಡ್ತಾರೋ ಹುಡುಗಿನೇ ಇವ್ನಿಗೆ ಕಿಸ್ ಮಾಡಕ್ಕೆ ಅಂತ ಬಂದ್ರೆ ಇವನು ಸೈಡ್ ಗೆ ತಳ್ಬಿಟ್ಟ. ಪರವಾಗಿಲ್ಲ, ಇವಾಗ ಏನೋ ನಿಮ್ಗೆ ಮೂಡ್ ಸರಿ ಇಲ್ಲ ಅಂತ ಕಾಣಿಸುತ್ತೆ, ತಗೊಳ್ಳಿ ಕೆಲಸ ಮುಗಿದ್ಮೇಲೆ ಈ ರೂಮ್ ಗೆ ಬಂದ್ಬಿಡಿ ಅಂತ ಒಂದು ರೂಮ್ದು ಕಾರ್ಡ್ ನ ಕೊಡ್ತಾಳೆ. ಆದ್ರೆ ಅವ್ನ ಅದನ್ನ ತಗೊಂಡು ಪಕ್ಕದಲ್ಲಿ ಇನ್ನೊಂದು ಹುಡುಗಿ ಹತ್ರ ಕೊಡ್ತಾನೆ, ಕೆಲಸ ಮುಗಿಸ್ಕೊಂಡು ಆ ರೂಮ್ ಗೆ ಬಂದ್ಬಿಡು ಅಂತ. ಇದರಿಂದ ಮೇಕಪ್ ಮಾಡಿದ ಹುಡುಗಿಗೆ ಟೆನ್ಷನ್ ಆಗೋಯ್ತು, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳಂಗ್ ಹೋಗಿದ್ ಒಂದ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಹೀರೋಯಿನ್ ಅವರೆಲ್ಲ ಒಳಗಡೆ ಬರ್ತಾರ. ಅವ್ರನ್ನ ನೋಡಿ ಆಕ್ಟರ್ ಟೆನ್ಷನ್ ಆಗ್ತಾನೆ, ಏನು ನೀವೇನಕ್ ಬಂದ್ರಿ, ಇವಾಗ ಇವ್ರನ್ನ ಯಾರು ಒಳಗಡೆ ಬಿಟ್ಟಿದ್ದು ಅಂತ. ಆಗ ಮ್ಯಾನೇಜರ್ ಇರ್ತಾನಲ್ವಾ, ಅವ್ರು ಹೇಳ್ತಾರೆ ಸರ್ ಏನಿಲ್ಲ ಜಸ್ಟ್ ನಿಮ್ ಸೇಫ್ಟಿಗಷ್ಟೇ,
ಏನಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಒಳಗಡೆ ಬಂದಿರೋ ನಮ್ ಹೀರೋಯಿನ್ ಹತ್ರ ಹೀರೋ ಹೇಳ್ತಾನೆ, ನೋಡು ಯಾರೆಲ್ಲಾದ್ರೂ ಬ್ಲಾಕ್ ಶಾಡೋ ಕಾಣಿಸ್ತಾ ಇದೆಯಾ ಅಂತ. ಆದ್ರೆ ಆಕ್ಟರ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಆಮೇಲೆ ಇವಳೆಲ್ಲ ನೋಡ್ಬಿಟ್ಟು ಇಲ್ಲ ಯಾರ ಮೇಲೂ ಬ್ಲಾಕ್ ಶಾಡೋ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಹೀರೋ ಅವರೆಲ್ಲ ಒಳಗಡೆ ಬಂದಿದ್ರಿಂದ ಆಕ್ಟರ್ ಗೆ ಕೋಪ ಬಂದು ಹೊರಗಡೆ ಹೋದ್ನಲ್ವಾ, ಆತರ ಅಸಿಸ್ಟೆಂಟ್ ಜೊತೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಬರೋ ಡೈರೆಕ್ಟರ್ ಅವನ ನೋಡಿ ಸರಿಯಾಗಿ ಬೈತಾರೆ, ನಿನ್ಗೆ ಎಷ್ಟೊತ್ತು ಹೇಳಿದ್ರು ಬುದ್ಧಿ ಬರೋದಿಲ್ವಲ್ಲ, ಆ ಡ್ರಗ್ಸ್ ತಗೊಂಡ್ಬೇಡ ಅಂದ್ರೆ ಇನ್ನೂ ನೀನ್ ಡ್ರಗ್ಸ್ ತಗೊಳ್ತಾ ಇದೀಯಾ ಅಂತ. ಅದ್ರಿಂದ ಆಕ್ಟರ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಸ್ವಲ್ಪ ಹೊತ್ತಲ್ಲೇ ಆ ರೂಮಲ್ಲೇ ಇರ್ತಾರೆ ನಮ್ ಹೀರೋಯಿನ್. ಅಲ್ಲಿಗೆ ಮ್ಯಾನೇಜರ್ ಬಂದ್ಬಿಟ್ಟು ಸರ್ ನಮ್ ಆಕ್ಟರ್ ಸರ್ ಎಲ್ಲೋದ್ರೂ ಗೊತ್ತಿಲ್ಲ, ಅವ್ರು ಕಾಣಿಸ್ತಾ ಇಲ್ಲ ಅಂತ ಭಯ ಪಟ್ಕೊಂಡು ಹೇಳ್ತಾ ಇದ್ದಾನೆ. ಇದ್ರೆ ಕೇಳಿಸ್ಕೊಂಡು ನಮ್ ಹೀರೋಯಿನ್, ಅಯ್ಯೋ ನನ್ ಫೇವ್ರೆಟ್ ಆಕ್ಟರ್ ಕಾಣಿಸ್ತಾ ಇಲ್ವಾ, ನಾನು ಈ ಕಡೆ ಹುಡುಕ್ತೀನಿ ನೀವ್ ಆ ಕಡೆ ಹುಡುಕ್ರಿ ಅಂತ ಇವ್ಳು ಪಾಡಿಗಳು ಹೀರೋ ಹತ್ರ ಹೇಳ್ಬಿಟ್ಟು ಓಡೋಗ್ಬಿಟ್ಲು. ಹೀರೋಗೆ ಟೆನ್ಷನ್ ಆಗುತ್ತೆ, ಯಾವಳು ಇವಳು ಫಸ್ಟ್ ಆಫ್ ಆಲ್ ನನಗೆ ಆರ್ಡರ್ ಮಾಡ್ತಿದ್ದಾಳೆ ಹುಡ್ಕು ಅಂತ. ಆಯ್ತು ನೋಡ್ಕೊಂತೀನಿ ಅಂತ ಇವನು ಡೈರೆಕ್ಷನ್ ಹೋಗ್ತಾನೆ ಹುಡ್ಕಕ್ಕೆ. ಇವಳ ಹತ್ರ ಫ್ಲೋರ್ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಆ ಮುಖದ ಮೇಲೆ ಹುಕ್ ಮಾರ್ಕ್ ಇರತ್ತಲ್ವಾ, ಹುಚ್ಚ ಒಬ್ಬ ಕಿಲ್ಲರ್ ಅವನ ಜಾಗದಲ್ಲಿ ನಿಂತಿರ್ತಾನೆ. ಬಟ್ ಅದು ಕಿಲ್ಲರ್ ಅಂತ ಇವಳಿಗೆ ಗೊತ್ತಿಲ್ವಲ್ಲ. ಸರ್ ಇಲ್ಲಿ ಆ ಫಿಲ್ಮ್ ಆಕ್ಟರ್ ಏನಾದ್ರು ಹೋದ್ರ ಅಂತ ಕೇಳ್ಕೊಂಡು ಮುಟ್ಟಿ ಮಾತಾಡ್ಸೋವಾಗ ಅವಳಿಗೊಂದು ವಿಜುವಲ್ ಜ್ಞಾಪಕ ಬರುತ್ತೆ, ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಬ್ಲಡ್ ಎಲ್ಲ ಬೀಳುತ್ತೆ ಅಂತ. ಬಟ್ ಅದ್ ಯಾರ್ದು ಏನಂತ ಅವಳಿಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಬ್ಲಡ್ ಇರೋದ್ ಗಮನಿಸಿದ ತಕ್ಷಣ ಬೇಡ ಇಲ್ಲಿ ಜಾಗದಲ್ಲಿ ನಿಂತ್ಕೋಬೇಡಿ, ಹೋಗಿ ಆ ಕಡೆ ಅಂತ ಹೇಳಿದಳು ಟೆರೆಸ್ ಮೇಲೆ ಓಡೋಗ್ತಾಳೆ. ಇವಳು ಓಡೋಗಿದ್ದ ಟೈಮ್ಗೆ ಟೆರೆಸ್ ಮೇಲಿಂದ ಒಂದ್ ಹುಡುಗಿ ಕೈಲಿರೋ ಪೇಪರ್ಸ್ ನೆಲ್ಲ ಎಸೆದ್ಬಿಟ್ಟು ಗಾಳಿಗೆ ಎಸೆದ್ಬಿಟ್ಟು ಮೇಲಿಂದ ಬೀಳಕ್ಕೆ ಹೊರಟೋಗ್ತಾಳೆ. ನಮ್ ಹೀರೋಯಿನ್ ತಡಿತಾಳೆ, ಬೇಡ ಆತರ ಮಾಡ್ಬೇಡ, ಏನ್ ತಲೆ ಕೆಟ್ಟಿದ್ಯಾ ಅಂತ. ಆದ್ರೆ ಹುಡುಗಿಯ ಮಾತಲ್ಲ ಏನು ಕಿವಿಗೆ ಹಾಕೊಂಡಿಲ್ಲ, ದಪ್ಪ ಅಂತ ಕೆಳಗಡೆ ಬಿದ್ದೇ ಬಿಟ್ಲು. ಅಷ್ಟೇ ಇದ್ರೆ ನೋಡಿ ಅಯ್ಯೋ ಒಂದು ಪ್ರಾಣನ್ ಕಾಪಾಡಕ್ ಆಗಿಲ್ವೇ ಅಂತ ನಮ್ ಹೀರೋಯಿನ್ ಓ ಅಂತ ಕುತ್ಕೊಂಡು ಅಳ್ಳವಾಗ ಆ ಆಕ್ಟರ್ ನಮ್ ಹೀರೋಯಿನ್ ಕರೀತಾನೆ. ಏನಂತ ನೋಡಿದ್ರೆ ಆಕ್ಟರ್ ಆ ಹುಡುಗಿನ ಕಾಪಾಡ್ಬಿಟ್ಟ, ಕೈನ ಹಿಡಿದ್ ಬಿಟ್ಟಿದ್ದ. ಆಮೇಲೆ ಇನ್ನೊಂದ್ ಕಡೆ ಹೆಂಗೋ ನಮ್ ಹೀರೋಯಿನ್ ಹುಡುಗಿ ಕೈನ ಹಿಡಿದು ಮೇಲಕ್ಕೆ ಎತ್ತಿದ್ರು. ನಿನ್ಗೇನ್ ಸ್ವಲ್ಪ ಆದ್ರೂ ಬುದ್ಧಿ ಗಿದ್ದಿ ಇದೆಯಲ್ವಾ, ಸುತ್ತೋಗ್ಬಿಡ್ತೀಯ ನೀನು, ನಿಮ್ಮ ಅಪ್ಪ ಅಮ್ಮ ಗತಿ ಏನಾಗ್ಬೇಕು ಆಮೇಲೆ ಅಂತ ಸ್ವಲ್ಪ ಕ್ಲಾಸ್ ತೆಗ್ದಿದ ತಕ್ಷಣ ಆ ಹುಡುಗಿ ಕುತ್ಕೊಂಡು ಅಂತ ಅಳ್ತಿದ್ದಾಳ ಅಪ್ಪ ಅಮ್ಮ ಅಂತ. ಯಾಕೆ ಏನಾಯ್ತು, ಏನಕ್ ಸಾಯಕಲ್ಲ ಓದೆ ಅಂದಾಗ ನಾನು ತುಂಬಾ ಕಷ್ಟಪಟ್ಟು ಒಂದು ಸ್ಟೋರಿನ ಬರ್ದಿದ್ದೆ, ಅದನ್ನ ಫೇಮಸ್ ಆಗಿರೋ ಒಂದು ಡೈರೆಕ್ಟರ್ ಹತ್ರ ತಗೊಂಡೋದ್ರೆ ಅದನ್ನ ಅವ್ರ ಸ್ಟೋರಿ ಅನ್ನೋ ತರ ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಈ ವಿಷಯ ಗೊತ್ತಾಗಿ ನಾನು ಯಾಕೆ ಈ ತರ ಎಲ್ಲ ಮಾಡಿದ್ರಿ ಅಂತ ಕೇಳಕ್ ಹೋದ್ರೆ, ಹೌದು ನಾನು ಹಂಗೆ ಮಾಡೋದು, ನಿನ್ ಕೈಲಿ ಏನ್ ಮಾಡ್ಕೊಳಕ್ ಆಗುತ್ತೋ ಮಾಡ್ಕೋ ಹೋಗು ಅಂತ ನನಗೆ ಭಯ ಪಡಿಸಿ ಕಳಿಸ್ಬಿಟ್ರು. ಅದಕ್ಕೆ ಸಾಯೋದನ್ನ ಬಿಟ್ರೆ ನಂಗೆ ಬೇರೆ ದಾರಿ ಇಲ್ಲದೆ ಹಿಂಗ್ ಮಾಡ್ಬಿಟ್ಟೆ ಅಂತ ತುಂಬಾ ಫೀಲ್ ಮಾಡ್ತಾಳೆ. ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡಿರೋ ಆಕ್ಟರ್ ಕೂಡ ಕೇಳಿಸ್ಕೊಳ್ತಾ ಇದ್ದ. ಸ್ವಲ್ಪ ತಲೆ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾನೆ, ಎಲ್ಲಿದ್ಯಾ ನೀನು, ಎಲ್ಲೋಗ್ ಸತ್ತೆ ಅಂತ. ಇವಳು ಇಲ್ಲ ಆಕ್ಟರ್ ನ ನೋಡ್ಬಿಟ್ಟೆ ಇಲ್ಲೇ ಟೆರೆಸ್ ಮೇಲೆ ಇದೀವಿ ಬರ್ತೀವಿರಿ ಅಂತ ಹೇಳಿ ಇವಾಗ 3 ಜನನು ಲಿಫ್ಟ್ ಇಂದ ಕೆಳಗಡೆ ಬರ್ತಾರೆ. ಅವಾಗ ಹುಡುಗಿ ಆಕ್ಟರ್ ಹತ್ರ ತುಂಬಾ ಥ್ಯಾಂಕ್ಸ್ ಸರ್ ಅಂತೆಲ್ಲ ಹೇಳಿದಾಗ ಅವನದಕ್ಕೇನು ರೆಸ್ಪಾಂಡ್ ಮಾಡಿಲ್ಲ, ಮುಸುಂಡೆ ಅವನು ಹಂಗೆ ಮೂತಿ ಎತ್ತಿಟ್ಕೊಂಡು ಅಲ್ಲಿಂದ ಹೊರಟೋದ. ಇನ್ನು ಆ ಹುಡುಗಿ ಇವಳಿಗೆ ಕೂಡ ಥ್ಯಾಂಕ್ಸ್ ಹೇಳುವಾಗ ಇನ್ನೊಂದ್ಸತಿ ಆತರ ಎಲ್ಲ ಪ್ರಯತ್ನ ಪಡಬೇಡ, ಒಂದಲ್ಲ ಒಂದು ದಾರಿ ಇರುತ್ತೆ ಅಂತ ಧೈರ್ಯ ಹೇಳ್ಬಿಟ್ಟೆ ಕಳಿಸ್ತಾಳೆ. ಏನಕ್ಕೆ ಇವಾಗ ಹುಡುಗಿ ನಿನ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಅಂತ ಕೇಳಿದಾಗ ನಮ್ ಹೀರೋ ಬಂದಿರ್ತಾನೆ. ಅವ್ನ್ ಕೇಳ್ದಾಗ ಇವಳು ಅಂತಾಳೆ, ಏನಿಲ್ಲ ಈ ತರ ಟೆರೆಸ್ ಮೇಲಿಂದ ಬೀಳಕ್ ಕೊಟ್ಟೋದ್ಲು, ನಾವೇ ಕಾಪಾಡಿದ್ವಿ ಅದಕ್ಕೆ ಅಂದಾಗ, ಏನೋ ಹುಡುಗಿನ ಕಾಪಾಡ್ಬಿಟ್ಟ ನೀನು ಅಂತ ಹೇಳ್ತಾರೆ. ಇವಳೇನಾದ್ರೂ ಒಬ್ಬರನ್ನ ಕಾಪಾಡ್ಬಿಟ್ರೆ ಅವ್ನ್ಗೆ ತಾನೇ ತೊಂದ್ರೆ ಅಂದಾಗ ಇವಳು ಇಲ್ಲ ನಾನಲ್ಲ ಆಕ್ಟರ್ ಕಾಪಾಡಿದ್ದು ಅಂದಾಗ ಅವ್ನ್ಗೆ ಇವಾಗ ಪ್ರಾಣ ಬರ್ತದೆ. ಅಪ್ಪಾಡಿ ಸರಿ ಬಾ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಇವಳು ಹಂಗೆ ಅವ್ರ ಮನೆ ಹತ್ರ ಹೋಗೋಷ್ಟ್ರಲ್ಲಿ ಅವ್ರ ಮನೆ ಹೊರಗಡೆ ಒಂದು ಚಿಕ್ಕ ಹುಡುಗ ಕೂತ್ಕೊಂಡು ಏನೋ ಸ್ನಾಕ್ಸ್ ಎಲ್ಲ ತಿಂತಾ ಇರ್ತಾನೆ. ಈ ಹುಡುಗ ನಮ್ ಹೀರೋಯಿನ್ಗೆ ತಮ್ಮ, ಬಟ್ ಸ್ವಂತ ತಮ್ಮ ಅಲ್ಲ, ಸ್ಟೆಪ್ ಫಾದರ್ ಗೆ ಹುಟ್ಟಿರ್ತಾನಲ್ವಾ ಇವನು. ನೀನೇನೋ ಮಾಡ್ತಾ ಇದೀಲಿ, ಒಬ್ನೇ ಏನಕ್ಕೆ ಇಲ್ಲಿಗೆ ಬಂದೆ ಅಂದಾಗ, ಏನಿಲ್ಲ ಅಮ್ಮ ನಿನ್ಗೆ ಇದನ್ನ ಕೊಟ್ಬಿಟ್ ಬರಕ್ ಹೇಳಿದ್ರು, ಅದಕ್ಕೆ ಅಂತ ಒಂದು ಕವರ್ ನ ಕೊಡ್ತಾನೆ, ಅದ್ರಲ್ಲಿ ದುಡ್ಡಿರತ್ತೆ, ದುಡ್ಡ ನನಗೇನಕ್ಕೆ ಅದೆಲ್ಲ ತಗೊಂಬಂದ್ ಕೊಡ್ತಾ ಇದೀಯ ಅಂದಾಗ, ಏನಿಲ್ಲ ನಿಮ್ ಮನೆ ಅಡ್ವಾನ್ಸ್ ದುಡ್ಡನ್ನ ಅಪ್ಪ ತಗೊಂಡೊಟ್ಟೋದ್ರಲ್ವಾ, ಅದಕ್ಕೆ ಅವ್ರ ಹತ್ರದಿಂದ ಈಸ್ಕೊಂಡು ಜಗಳ ಮಾಡಿ ಅಮ್ಮ ಈಸ್ಕೊಂಡು ನಿನ್ಗೆ ಕೊಡಕ್ ಕೇಳಿದ್ರು ಅಂತ ಅದನ್ನ ಕೊಟ್ಟಾಗ ಇವಳು ಸರಿ ಆಯ್ತು ಅಂತ ಅಲ್ಲಿಂದ ಒಳಗಡೆ ಹೋಗ್ಬೇಕು ಅಂತ ನೋಡಿದ್ರೆ ಇವ್ಳು ದಡೀರ್ ಅಂತ ಹೋಗಿ ಆ ಡೋರ್ ಅಲ್ಲಿ ಕೈನ ಇಟ್ಬಿಟ್ಟ. ಏನಕ್ಕೆ ಇದ್ರೆಲ್ಲ ಮಾಡ್ತಾ ಇದೆಯಾ ನೋಡು, ಕೈ ಎಲ್ಲ ನೋವಾಗುತ್ತೆ ಅಂತ ಅವ್ಳು ಟಕ್ಕಂತ ಹುಡುಗ ಕೈ ಹಿಡ್ಕೊಂಡೆಲ್ಲ ನೋಡ್ಬೇಕಾದ್ರೆ ಆ ಹುಡುಗನ್ ಕೈ ಮೇಲೆ ಅಲ್ಲಲ್ಲಿ ಫುಲ್ ಆಗಿ ಗಾಯ ಮಾರ್ಕ್ ಇರುತ್ತೆ, ಯಾರೋ ಹೊಡೆದಂಗಿರುತ್ತೆ ಅದೆಲ್ಲ. ಇದನ್ನ ನೋಡ್ಬಿಟ್ಟು ಬಾ ನಿಮ್ಮ ಅಮ್ಮ ಹತ್ರ ಹೋಗೋಣ ಅಂತ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾ ಇದಾರೆ. ಹಾಸ್ಪಿಟಲ್ ಒಂದು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ. ಅವರ ಕಸಿನ್ ಒಂದು ಲೇಡಿ ಇರ್ತಾರೆ. ಆ ಲೇಡಿ ಹತ್ರ ನಮ್ ಹೀರೋಯಿನ್ ಅವ್ರ ಅಮ್ಮ ಮಾತಾಡ್ತಾ ಇರೋದು. ಇವಳು ಕೂಡ ಎದ್ನೋ ಬಿದ್ನೋ ಅಂತ ಒಳಗಡೆ ಹೋದವಳು, ಏನ್ ಕೆಲಸ ಮಾಡ್ತಾ ಇದ್ರ, ಏನಕ್ಕ ಅವ್ನ ಮೈ ಮೇಲೆ ಹತ್ರ ಎಲ್ಲ ಗಾಯ ಆಗಿದೆ ಅಂದಾಗ ಅವ್ರಮ್ಮ ಏನು ಹೇಳಲ್ಲ, ಇಲ್ಲ ಕಣೆ ಆತರ ಎಲ್ಲ ಏನಿಲ್ಲ, ಎಲ್ಲೋ ಬಿದ್ದಿರ್ತಾನೆ ಅಂತ ಹೇಳಿ ಅವ್ನ ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕು ಅಂತ ನೋಡಿದಾಗ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ನಾನ್ ಮಾತಾಡ್ತಾ ಇದ್ರೆ ನೀವ್ ಹೋಗ್ತಾ ಇದೀರ ಅಂತ ಅವ್ರ ಶರ್ಟ್ ನ ಹಿಡ್ಕೊಂತಾಳೆ. ನೋಡಿದ್ರೆ ಅವ್ರ ಅಮ್ಮ ಕೂಡ ಕತ್ತತ್ರೆಲ್ಲ ಮಾರ್ಕ್ ಆಗಿರುತ್ತೆ. ಅವಳಿಗೆ ಅರ್ಥ ಆಗೋಯ್ತು ಅವ್ರ ಗಂಡನೇ ಫುಲ್ ಆಗಿ ಕುಡ್ದ್ಬಿಟ್ಟು ಬಂದು ಹೊಡಿತಾ ಇದ್ದಾನೆ ಅಂತ. ಇತರ ಹಿಂಸೆ ಕೊಡೋ ಗಂಡನ ಹತ್ರ ನೀವ್ ಏನಕ್ಕೆ ಇತರ ಬದುಕಿ ಬಾಳ್ತಾ ಇದೀರ ಅಂತ ಬೈಯವಾಗ ಆ ಚಿಕ್ಕ ಹುಡುಗ ಅಮ್ಮ ನಂಗಲ್ಲ ಬೈಬೇಡ ಅಕ್ಕ ಅಂತ ಹೇಳಿ ಓಡೋಗಿ ಹಗ್ ಮಾಡ್ಕೊಂತಾನೆ. ನಿಮ್ಮನ್ನ ಸ್ವಲ್ಪನೂ ಚೇಂಜ್ ಮಾಡಕ್ ಆಗಲ್ಲ ಅಂತ ಅವ್ರ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ತಾ ಇದ್ದಾಳೆ. ಅವಾಗ ಪಕ್ಕದ ಬೆಡ್ ಅಲ್ಲಿ ಒಂದ್ ಲೇಡಿ ಮಲಗಿದಾಳೆ ಅಲ್ವಾ, ಅವ್ರ ಕಸಿನ್ ಕೂಡ ಬಂದಿದ್ದಾರೆ ಅಂತ ಹೇಳಿದ್ನಲ್ವಾ, ಆ ಲೇಡಿ ಸುತ್ತ ಒಂದು ಬ್ಲಾಕ್ ಶಾಡೋ ಇರೋದು ಇವಳ ಕಣ್ಣಿಗೆ ಕಾಣಿಸ್ತದೆ. ಬಟ್ ಇವಳು ಅದನ್ನ ಸೀರಿಯಸ್ ಆಗಿ ಏನು ತಗೊಂಡಿಲ್ಲ. ಸ್ವಲ್ಪ ಹೊತ್ತಲ್ಲ ಲೇಡಿ ಅವ್ರ ಹಸ್ಬೆಂಡ್ ಅನ್ಸುತ್ತೆ ಫುಲ್ ಆಗಿ ಕುಡ್ದ್ಬಿಟ್ಟು ಬಂದು ನೀನ್ ಇನ್ನೂ ಸತ್ತಿಲ್ವಾ, ಇನ್ನೂ ಏನಕ್ ಬದುಕಿದ್ಯಾ ಅಂತ ಒಂದೇ ಗಲಾಟೆ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಯಾಕೋ ಪಾಪ ನಮ್ ಹೀರೋಯಿನ್ ಕೇರೆ ಮಾಡ್ಕೊಂಡಿಲ್ಲ. ಅವ್ಳ ಫೋನ್ ತಗೊಂಡ್ ಹೊರಗಡೆ ಬಂದ್ಬಿಟ್ಲು. ಇನ್ನೊಂದ್ ಕಡೆ ಫ್ರೀಸರ್ ಅಲ್ಲಿ ಡೆತ್ ಆಗಿತ್ತಲ್ವಾ ಹುಡುಗಿ, ಅವರ ಬಾಯ್ ಫ್ರೆಂಡ್ ನ ತೋರಿಸ್ತಾರೆ. ಅವನೊಂದು ಬಾರ್ ಅಲ್ಲಿ ಅಟೆಂಡರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೇನೋ. ಅಲ್ಲಿಗೆ ನಮ್ಮ ಜಂಗ್ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಅವಾಗ ಜಂಗ್ ನ ಮಾತಾಡ್ಸೋದಕ್ಕೆ ಬಾರ್ ಲೇಡಿ ಕೂಡ ಬರ್ತಾಳೆ. ಬಾರ್ ಅಲ್ಲಿ ಒಂದು ಮ್ಯಾನೇಜರ್ ಇವಳು ಬಂದು ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾಳೆ. ಆಗ ಜಂಗ್ ಹೇಳ್ತಾನೆ ಬಾಯ್ ಫ್ರೆಂಡ್ ಹತ್ರ, ನಿನ್ ಗರ್ಲ್ ಫ್ರೆಂಡ್ ಅಲ್ವಾ ಫ್ರೀಸರ್ ಅಲ್ಲಿ ಸತ್ತೋಗಿದ್ದು, ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ಆ ಕೇಸ್ ಬಗ್ಗೆನೇ ವರ್ಕ್ಔಟ್ ಮಾಡ್ತಾ ಇದಾರೆ, ಆದಷ್ಟು ಬೇಗ ಯಾರು ಅಂತ ಕಂಡಿಡ್ದ್ ಬಿಡ್ತಾರೆ ಅಂದಾಗ ಅವ್ನಿಗೊಂಥರ ಬೇಜಾರಾಗೋಯ್ತು. ಇದನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ಜಂಗು ಅವಳ ಹತ್ರ
ಹೀರೋಯಿನ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಅವಳಿಗೊಂಥರ ಜಲಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಅವಳಿಗೆ ಜಂಗ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಏನೋ, ಪರವಾಗಿಲ್ವೇ ನೀನ್ ಅವಳ ಬಗ್ಗೆ ಹೇಳೋದನ್ನ ನೋಡಿದ್ರೇನೆ ಅವಳೇನಾದ್ರೂ ಮುಂದೆ ನಿನ್ಗೆ ಗರ್ಲ್ ಫ್ರೆಂಡ್ ಆಗೋ ತರ ಇದ್ದಾಳೆ ಅಂದಾಗ ಜಂಗ್ ಹೇಳ್ತಾನೆ, ಛೇ ಆತರ ಎಲ್ಲ ಏನಿಲ್ಲ, ಜಸ್ಟ್ ಒಂದ್ ಕೆಲ್ಸಕ್ಕೆ ಅವಳನ್ನ ಯೂಸ್ ಮಾಡ್ಕೊಂತ ಇದೀನಿ ಅಷ್ಟೇ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ವೀಕೆಂಡ್ ಹಾಲೋವಿನ್ ಪಾರ್ಟಿನ ಇಟ್ಟಿದ್ದೀನಿ, ಖಂಡಿತ ನೀನ್ ಬರ್ಬೇಕು ಅಂತ ಇವಳನ್ನ ಇನ್ವೈಟ್ ಮಾಡಿದಾಗ ಈ ಬಾರ್ ಮ್ಯಾನೇಜರ್ ಲೇಡಿ ಕೂಡ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾಳೆ. ಆ ಟೈಮ್ ಅಲ್ಲಿ ಅವಳ ಫೋನ್ಗೆ ಅವ್ರ ಮಗನೋ ಮಗಳು ಇರ್ತಾಳೆ. ಅವಳ ಮೆಸೇಜ್ ಮಾಡ್ಬಿಟ್ಟು ಸತಿ ನನ್ ಬರ್ಡೇಗೆ ನನ್ಗೆ ಈ ಗೇಮ್ ದೇ ತಗೊಡ್ಬೇಕು ಅಂತ ಹೇಳಿ ಫೋಟೋಸ್ ಎಲ್ಲ ಕಳ್ಸಿರ್ತಾಳೆ. ಅದನ್ನ ಜಂಗ್ ಹತ್ರ ತೋರ್ಸ್ಕೊಂಡು ಮಾತಾಡ್ತಾ ಇದ್ದಾಳೆ. ಇವ್ರ ಈ ತರ ಇಲ್ಲಿರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮುಜಿನಿಂದ ತಗೊಂಡ್ ಬಂದ್ ಕೊಟ್ಟಿದ್ರಲ್ಲ ಕೇಸ್ ಫೈಲ್ಸ್, ಅದನ್ನೆಲ್ಲ ಚೆಕ್ ಮಾಡಿದ್ರಲ್ಲಿ ಒಂದು ಬಾರ್ ಹೆಸರು, ಆ ಬಾರ್ ಓನರ್ ಹೆಸರು ಕೂಡ ಬರ್ದಿರ್ತಾರೆ. ಸರಿ ಇವ್ರನ್ನ ಒಂದ್ಸತಿ ವಿಚಾರಣೆ ಮಾಡೋಣ ಅಂತ ಜಂಗಿದನಲ್ವ ಅದೇ ಬಾರ್ಗೆ ಬಂದಿರ್ತಾರೆ. ಆ ಓನರ್ ಹೆಸರೆಲ್ಲ ಕೇಳ್ಬಿಟ್ಟು ಎಲ್ಲಿದ್ದಾರೆ ನಿಮ್ ಬಾಸ್ ಅಂತೆಲ್ಲ ಕೇಳಿದಾಗ ಅವ್ರೊಂದು ಕೆಲ್ಸದ ವಿಷಯವಾಗಿ ಜಪಾನ್ ವರ್ಗೂ ಹೋಗಿದ್ದಾರೆ, ಬಿಸ್ನೆಸ್ ವಿಷಯವಾಗಿ. ಅವ್ರು ಬರೋದ್ ಸ್ವಲ್ಪ ಲೇಟ್ ಆಗತ್ತೆ ಸರ್, ಯಾಕೆ ಏನು ಅಂತೆಲ್ಲ ಕೇಳಿದಾಗ ಏನಿಲ್ಲ ಒಂದ್ ಕೇಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ಅಲ್ಲಿಂದ ಹೊರಗಡೆ ಬರೋ ಟೈಮ್ ಅಲ್ಲಿ ಆ ಫ್ರೀಸರ್ ಲೇಡಿ ಅವರ ಬಾಯ್ ಫ್ರೆಂಡ್ ಕೂಡ ಅಲ್ಲೇ ಇರ್ತಾನೆ. ಅವ್ರಿಗೆ ಬಟರ್ಫ್ಲೈ ವಾಚ್ ಹಾಕೊಂಡಿರೋನ ತೋರಿಸ್ಬಿಟ್ಟು ನಿಮ್ ಬಾರ್ಗೆ ಹತ್ರ ವಾಚ್ ಹಾಕೊಂಡ್ ಬಂದಿರೋರು ಯಾರಾದ್ರೂ ನೋಡಿದ್ಯಾ, ಇಲ್ಲಿ ಯಾರನ್ನಾದ್ರೂ ಗಮನಿಸಿದ್ಯಾ ಅಂತ ಕೇಳಿದಾಗ ಅವ್ನ ಅದನ್ನ ನೋಡ್ಬಿಟ್ಟು ಇಲ್ಲ ಸರ್ ಈ ತರ ಯಾರು ಬಂದಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ರ ಅಲ್ಲಿಂದ ಹೊರಟೋದ್ರು. ಇಲ್ಲಿ ನಮ್ ಹೀರೋಯಿನ್ ಇನ್ಶೂರೆನ್ಸ್ ಅವನ್ನ ಅಂದ್ರೆ ಆ ಜಂಗ್ನ ಹುಡ್ಕೊಂಡು ಇನ್ಶೂರೆನ್ಸ್ ಕಂಪನಿಗೆ ಬಂದಿರ್ತಾಳೆ. ಅಲ್ಲಿ ಹ್ಯಾಲೋವಿನ್ ಪಾರ್ಟಿಗೆ ಸಂಬಂಧಪಟ್ಟಿರೋ ಪೋಸ್ಟರ್ಸ್ ಎಲ್ಲ ಹಾಕಿರ್ತಾರೆ. ಬಿಸ್ನೆಸ್ ಲಾಸ್ ಅಲ್ಲಿ ಹೋಗ್ತದೆ, ದುಡ್ಡಿಲ್ಲ ಕಾಸಿಲ್ಲ ಅಂತ ಇದ್ದ, ಈ ಪಾರ್ಟಿ ಮಾಡಕ್ ಮಾತ್ರ ಇವ್ರ ದುಡ್ಡಿದ್ಯಾ, ಎಲ್ಲ ದಂಡ ಖರ್ಚುಗಳು, ಈ ಬಲ್ತಿರೋರ್ಗೆ ಇದನ್ನ ಬಿಟ್ರೆ ಬೇರೆ ಏನ್ ಮಾಡಕ್ ಬರತ್ತೆ ಹೇಳೋ ಅಂತ ಹೇಳಿ ಬೈಕೊಂತ ಇರ್ತಾಳ. ಆ ಟೈಮಲ್ಲಿ ಆ ಜಾಗಕ್ಕೆ ಜಂಗ್ ಕೂಡ ಬಂದ್ಬಿಟ್ಟ. ನಿನ್ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡ್ತಾ ಇದೀಯಾ ಇಲ್ವಾ, ಆ ಕಮಿಷನರ್ ಹಿಂದ್ಗಡೆ ಶಾಡೋ ಇಲ್ಲ ಅಂತ ಹೇಳಿದೆ, ಆದ್ರೆ ಕಮಿಷನರ್ 2 days ಬ್ಯಾಕ್ ಸತ್ತೋದ್ರು ಅಂದಾಗ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಇಲ್ಲ ನಿಜವಾಗ್ಲೂ ನಾನು ಅವತ್ತು ನೋಡಿದಾಗ ಅವ್ರ ಹಿಂದ್ಗಡೆ ಯಾವ್ದೇ ಶಾಡೋ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಆಮೇಲೆ ಏನಾದ್ರು ಬಂದಿರ್ಬೋದು ಅಂದಾಗ ಫಸ್ಟ್ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡು, ಫಸ್ಟ್ ಆಫ್ ಆಲ್ ಈ ಪಾರ್ಟಿ ಅರೇಂಜ್ ಮಾಡ್ತಾ ಇರೋದೇ ನಿನ್ಗೋಸ್ಕರನೇ, ಪಾರ್ಟಿಗೆ ಬಂದ್ಬಿಡು ಅಂದಾಗ ಇವಳು ಇಲ್ಲ ಪಾರ್ಟಿಗೆಲ್ಲ ಬರಕ್ಕಾಗಲ್ಲ ಅಂದಾಗ ಅದನ್ನ ನಿನ್ ಕೊಡ್ತಾ ಇರೋ ಕೆಲಸ, ಆ ಪಾರ್ಟಿಗೆ ಎಲ್ಲಾ VIPs ನ ಕೂಡ ಇನ್ವೈಟ್ ಮಾಡಿದೀವಿ, ಎಲ್ಲರೂ ಬರ್ತಾರೆ, ಅಲ್ಲಿ ಯಾರಲ್ಲಾದ್ರೂ ಶಾಡೋ ಇದೆಯಾ ಅಂತ ನೋಡ್ಬಿಟ್ಟು ನೀನೇ ಹೇಳ್ಬೇಕು ಅಂದಾಗ ಬೇರೆ ವಿಧಿ ಇಲ್ಲ, ಸರಿ ಆಯ್ತು ಸಾಯ್ತೀನಿ ಅಂತ ಬೈಕೊಂಡ್ ಬರ್ತಾಳೆ. ಸರಿ ಆಯ್ತು ಅನ್ನೋದಲ್ಲ, ಮಾಡದೇ ಇರು, ನಿನ್ನ ಕೆಲಸ ಬಿಟ್ಟು ತೆಗೆದು ಬಿಡ್ತೀನಿ ಅಂತ ಬೈದಾಗ ಪಪೆಟ್ ಸಿಇಒಗೆ ಬಾಯ್ ನೋಡಿ ಎಷ್ಟಿದೆ, ನೀನೆಲ್ಲ ನನ್ನ ಬೈಯೋನ್ ಆಗ್ಬಿಟ್ಟೇನೋ ಅಂತ ಬೈಕೊಂಡು ಅವಳಿಂದ ಹೋಗ್ಬೇಕಾದ್ರೆ ಏನು ಪಪೆಟ್ ಸಿಇಒನ ನಿನ್ ಕೈಗೆ ಸಿಕ್ಕು ನಿನ್ಗೆ ಮಾಡ್ತೀನಿ ಅಂತ ಅವನಿಗೆ ಬೈಕೊಂಡ್ ನಿಂತಿರ್ತಾನೆ. ಇನ್ನೊಂದ್ ಕಡೆ ಯಾವಾಗೂ 24 ಗಂಟೆರು ನಮ್ ಹೀರೋಗೆ ಆ ಆಕ್ಟರ್ ನ ಕಣ್ಗಾಣಿಸೋದೇ ಕೆಲಸ ಆಗ್ಬಿಡ್ದು, ಅವ್ನು ಎಲ್ಲೋದ್ರೂ ಜೊತೆಗೆ ಇರ್ತಾನೆ. ಇವಾಗ ಕೂಡ ಅಲ್ಲಿರೋ ಫ್ಯಾನ್ ಗರ್ಲ್ಸ್ ಎಲ್ಲ ಬಂದು ಅವ್ರ ಹತ್ರ ಆಟೋಗ್ರಾಫ್ ತಗೊಂಡ್ ಹೋಗ್ತಾ ಇರ್ಬೇಕಾದ್ರೆ ಏನಕ್ಕೆ ಹುಡುಗಿರಲ್ಲ ಅವ್ನ ನೋಡಿ ಹೆಂಗ್ ಸಾಯ್ತಾ ಇದಾರೆ, ಅದೆಲ್ಲ ಒಂದು ಹ್ಯಾಂಡ್ಸಮ್ ಫೇಸ್, ಯಪ್ಪ ಹಂಗಾದ್ರೆ ನನ್ನ ಹಿಂದ್ಗಡೆ ಎಷ್ಟು ಹುಡುಗಿರ್ ಬರ್ಬೋದು, ಬೇರೆ ಕೆಲ್ಸ ಇಲ್ದೆ ತಿರುಗ್ತಾ ಇದಾರೆ ಅಂತ ಇವ್ನು ಬೈಕೊಂಡ್ ನಿಂತಿರ್ಬೇಕಾದ್ರೆ ಹೀರೋಯಿನ್ ಜಾಕೆ ಬರ್ತಾಳೆ. ಯಾಕತ್ರ ಹೇಳ್ತಾ ಇದೀಯ, ಅವ್ನು ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡು, ಎಷ್ಟು ಚೆನ್ನಾಗಿದ್ದಾನೆ ನೋಡು, ನನ್ನ ಫೇವ್ರೇಟ್ ಹೀರೋ ಅಂತ ಮುದ್ದಾಡವಾಗ ಇವನ್ಗೆ ಟೆನ್ಷನ್ ಆಗೋಯ್ತು. ಇವನ್ ಮುಖನೇ ಒಂದ್ ಹ್ಯಾಂಡ್ಸಮ್ ಅಂದ್ರೆ ನನ್ನ ಏನ್ ಅಂತಾರೆ ಅಂತ ಅನ್ಕೊಂಡು ಅವಳನ್ನ ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವಾಗ ಹೀರೋಯಿನ್ ಒಂದ್ ಮಾತು ಹೇಳ್ತಾಳೆ, ನನಗ್ ಗೊತ್ತಿರೋಂಗೆ ಒಬ್ಬರನ್ನ ಸಾಯಿಸ್ಬೇಕು ಅಂತಂದ್ರೆ ಈ ತರ ಪಬ್ಲಿಕ್ ಆಗಲ್ಲ ಸಾಯ್ಸಕ್ ಆಗಲ್ಲ, ಅದು ಸ್ವಲ್ಪ ಕಷ್ಟನೇ, ಪ್ರೈವೇಟ್ ಆಗಿ ಎಲ್ಲಾದ್ರೂ ಸಿಕ್ಕಿದಾಗ ಸಾಯಿಸೋ ಚಾನ್ಸಸ್ ಇದೆ. ಒಂದ್ಸತಿ ನಾವು ಹ್ಯಾಲೋವಿನ್ ಪಾರ್ಟಿಗೆ ಹೋದ್ರೆ ಹೆಂಗಿರುತ್ತೆ, ಆ ಇನ್ಶೂರೆನ್ಸ್ ಕಂಪನಿ ಜಂಗ್ ಬಂದು ಹ್ಯಾಲೋವಿನ್ ಪಾರ್ಟಿನ ಅರೇಂಜ್ ಮಾಡಿದ್ದಾನೆ, ನಂಗೆ ಗೊತ್ತಿರೋಂಗೆ ಆಕ್ಟರ್ ಕೂಡ ಅಲ್ಲಿ ಇನ್ಶೂರೆನ್ಸ್ ತಗೊಂಡಿರ್ತಾನೆ, ಖಂಡಿತ ಬಂದೇ ಬರ್ತಾನೆ, ನಾವ್ ಅಲ್ಗೋದ್ರೆ ಹೋದ್ರೆ ನಮ್ಗೆ ಅನುಕೂಲವಾಗಿ ಇರುತ್ತೆ ಅಂತ ಇವಳು ಹೇಳ್ತಾ ಇರ್ಬೇಕಾದ್ರೇನೆ ಹ್ಯಾಲೋವಿನ್ ಪಾರ್ಟಿಗೆ ಇನ್ವೈಟ್ ಮಾಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಹೊಡೆದಿರ್ತಾರಲ್ಲ ಅದನ್ನ ನಮ್ ಹೀರೋಗೆ ತೋರಿಸಿದಾಗ ಇದೇನ್ ಹಿಂಗಿದೆ ಅಂದಾಗ ಗ್ರಿಮ್ ರಿಪರ್ಸ್ ಹಂಗೆ ತಾನೇ ಇರ್ತಾರೆ ಅಂದಾಗ ಏನು ಗ್ರಿಮ್ ರಿಪರ್ಸ್ ಹಿಂಗಿರ್ತಾರ, ಯಾರು ಹೇಳ್ದವ್ರು, ಗ್ರಿಮ್ ರಿಪರ್ಸ್ ಎಲ್ಲ ಎಷ್ಟು ಹ್ಯಾಂಡ್ಸಮ್ ಆಗಿರ್ತಾರೆ ಗೊತ್ತಾ ಅಂತ ಹೇಳ್ತಾನೆ. ನೀನೊಂದು ಹ್ಯಾಂಡ್ಸಮ್ ನಂಬ್ತೀನಿ, ಸರಿ ರೆಡಿ ಹೋಗೋಣ ಅಂತ ಫಸ್ಟ್ ಶಾಪಿಂಗ್ ಹೋಗ್ತಾರೆ. ಹ್ಯಾಲೋವಿನ್ ಪಾರ್ಟಿಗೆ ಯಾವ ತರ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ನಮ್ ಹೀರೋನೇ ಅವಳಿಗೋಸ್ಕರ ಸೆಲೆಕ್ಟ್ ಮಾಡೋದು. ಆದ್ರೆ ನಮ್ ಹೀರೋಯಿನ್ ಸುಮ್ನೆ ಇರ್ತಾಳ, ಅವಳು ಕೂಡ ನಮ್ ಹೀರೋಗೆ ನೀನ್ ಈ ಕಾಸ್ಟ್ಯೂಮ್ ನ ಹಾಕೊಂಡ್ ಬಾ ಅಂತ ಒಂದ್ ಡ್ರೆಸ್ ನ ಸೆಲೆಕ್ಟ್ ಮಾಡಿ ಕೊಡ್ತಾಳೆ. ಈ ಹುಡುಗಿರೆಲ್ಲ ಕ್ಯೂಟ್ ಆಗಿ ಮಾಡ್ತೀನಿ ಅನ್ನೋ ಹೆಸರಲ್ಲಿ ದರಿದ್ರವಾಗಿ ಮಾಡ್ತಾರೆ ಅಂತ ಬೈಕೊಂಡ್ ಬರ್ತಾನೆ. ಇವ್ರ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇರೋದನ್ನೆಲ್ಲ ಆ ಕ್ರಿಮಿನಲ್ ನೋಡ್ತಾನೆ ಇದ್ದ, ಇವ್ರನ್ನ ವಾಚ್ ಮಾಡ್ತಾ ಇರೋದೇ ಈಗ ಸದ್ಯಕ್ಕೆ ಅವ್ನ್ ಮಾಡ್ತಾ ಇರೋ ಕೆಲ್ಸ. ಇವಾಗ ಹಾಲೋವಿನ್ ಪಾರ್ಟಿ ನಡೆಯೋ ದಿನ ತೋರಿಸ್ತಾರೆ, ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ. ನಮ್ ಹೀರೋ ನೋಡಿ ಹೆಂಗಿದ್ದಾರೆ, ಕ್ಯೂಟ್ ಆಗಲ್ವಾ, ಗ್ರೀನ್ ಕಲರ್ ಆಗಿ ರೆಡಿ ಆಗೋದೇನೋ ಆಗ್ ಬಂದ್ಬಿಟ್ಲು. ಈ ಪಾರ್ಟಿ ಒಳಗಡೆ ಬಂದ್ಮೇಲೆ ಈಗ ಎಲ್ಲಾರ ಮುಖಗಳಿಗೆ ಮಾಸ್ಕ್ ಹಾಕೊಂಡ್ ತಿರುಗ್ತಾ ಇದಾರೆ. ಎಲ್ಲಾರು ಹಿಂಗ್ ತಿರುಗಿದ್ರೆ ಯಾರ ಮೇಲೆ ಬ್ಲಾಕ್ ಶಾಡೋದು ಅಂತ ನಾನು ಹೆಂಗ್ ಕಂಡಿಡಿದ್ವಿ ಅಂತ ಪಾಪ ಪೇಚಾಡ್ಕೊಂಡು ಕೈಯಲ್ಲಿ ಆ ಫೋಟೋಸ್ ಎಲ್ಲ ತಗೊಂಡು ನಿಂತಿರ್ತಾಳೆ. ಅವಳ ಜಾಗಕ್ಕೆ ಬಂದಿದ್ದಾಳೆ ಅಂತ ಗೊತ್ತಾಗಿ ಈ ಜಂಗಿಗೆ ಏನೋ ಸಂತೋಷ, ಅವಳನ್ನ ಮಾತಾಡ್ಸೋಣ ಅಂತ ಹೋಗ್ಬಿಟ್ಟು ಪರವಾಗಿಲ್ವೇ ಈ ಕಾಸ್ಟ್ಯೂಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಾಂಪ್ಲಿಮೆಂಟ್ಸ್ ಎಲ್ಲ ಕೂಡ ಕೊಡ್ತಾನೆ. ಇವಾಗ ಆ ಜಾಗಕ್ಕೆ ಬಾರ್ ಲೇಡಿ, ಆ ಮ್ಯಾನೇಜರ್ ಲೇಡಿ ಇದ್ಲಲ್ವಾ, ಅವ್ಳು ಕೂಡ ಬರ್ತಾಳೆ. ಬಂದ್ ನೋಡ್ದವಳು, ಪರವಾಗಿಲ್ವೇ ನೀವ್ ಜೋಡಿ ತುಂಬಾ ಚೆನ್ನಾಗಿದೆ, ಮ್ಯಾಚಿಂಗ್ ಅಲ್ಲಿ ಬೇರೆ ಬಂದ್ಬಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿದ್ದೀರಾ, ನಿಂತ್ಕೊಳ್ಳಿ ನಾನೊಂದ್ ಫೋಟೋ ತೆಗಿತೀನಿ ಅಂದಾಗ ಹೀರೋಯಿನ್ ತುಂಬಾ ಖುಷಿಯಾಗಿ ಜಂಗ್ ಮೇಲೆ ಕೈಯೆಲ್ಲ ಹಾಕೊಂಡು ಫೋಸ್ ಕೊಡ್ತಾ ಇದ್ರೆ ಇದ್ರೆ ನೋಡಿ ನಮ್ ಹೀರೋಗೆ ಏನ್ ಊರಿನೋ ಅಂದ್ರೆ ಬ್ಲಾಕ್ ಗೆ ಏನ್ ಊರಿನೋ ಬಂದವ್ರು ಟಕ್ಕ ಎಲ್ಲ ತಟ್ಬಿಟ್ಟ. ಯಾರಪ್ಪ ಅಂತ ತಿರುಗಿ ನೋಡಿದ್ರೆ ನಮ್ ಹೀರೋ ಸಖತ್ ಹ್ಯಾಂಡ್ಸಮ್ ಆಗಿ ಬಂದಿರ್ತಾನೆ. ಆ ಮುಖದಲ್ಲೇ ಒಂದು ಗ್ಲೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ವಾವ್ ಇಷ್ಟೊಂದು ಹ್ಯಾಂಡ್ಸಮ್ ಅಂತ ಹೇಳಿ ಆ ಬಾರ್ ಲೇಡಿ ಕೂಡ ನಮ್ಮ ಹೀರೋ ಅಂದಕ್ಕೆ ಬಿದ್ಬಿಟ್ಲು. ನೀನ್ ಬಾಯಿಲ್ ಫಸ್ಟ್ ಅಂತ ಹೇಳಿ ನಮ್ ಹೀರೋ ಅವಳನ್ನ ಸಪರೇಟ್ ಆಗಿ ಕರ್ಕೊಂಡ್ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಹತ್ರ ಮಾತಾಡಿದ್ರೇನೆ ಜಂಗಗ್ ಆಗಲ್ಲ, ಉರ್ದು ಬೀಳ್ತಾನೆ, ಒಂಥರ ಜಲಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಜಂಗ್ಗೆ ನಮ್ ಹೀರೋಯಿನ್ ಮೇಲೆ ಒಂದ್ ಸೈಡ್ ಲವ್ ಇದೆ, ಬಟ್ ಅವನ ಅದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ಅಷ್ಟೇ. ಇಲ್ಲಿ ನಮ್ಮ ಹೀರೋಯಿನ್ ಸೈಡ್ಗೆ ಕರ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಬರೋ ಇಬ್ರು ಹುಡುಗಿರು ವಾವ್ ಏನ್ ಸಕ್ಕದಾಗ
ಆಗಿದ್ದಾನೆ, ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಇವ್ನ ಅವಳನ್ನ ಸೈಡ್ ಕರ್ಕೊಂಡು ಹೋಗಿದ್ದು ಏನಕ್ಕಂದ್ರೆ ಪೀನಟ್ ಬಟರ್ ನ ತೋರ್ಸಕ್ಕೆ. ಇದೇನಿದು, ಇದನ್ನ ತಿಂದ್ರೆ ಏನಾಗಲ್ವಾ ಅಂತೆಲ್ಲ ಕೇಳಿದಾಗ ಏನಾಗಲ್ಲ ತಿನ್ನು ಅಂತ ಹೇಳಿ ಒಂದ್ ಸ್ಪೂನ್ ಎತ್ತಿ ಬಾಯ್ಲಿಕ್ತಾಗ ವಾವ್ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಹೇಗಿದೆ ಅಂತ ಹೇಳಿ ಅದನ್ನ ತಿಂತಾ ಇರ್ತಾನೆ. ಏನು ನೀನ್ ಇಲ್ಲಿ ಎಂಜಾಯ್ ಮಾಡಕ್ ಬಂದಿದ್ಯಾ, ಫಸ್ಟ್ ಯಾರಲ್ಲಿ ಬ್ಲಾಕ್ ಕಲರ್ ಶಾಡೋ ಕಾಣಿಸ್ತದೆ ಅಂತ ನೋಡ್ಬಿಟ್ಟು ಹೇಳು ಅಂದಾಗ ಆ ಜಂಗಿಗೂ ಅದೇ ಬೇಕು ನಿಮ್ಗೂ ಅದೇ ಬೇಕು ಮಾಡಿ ಸಾಯ್ತೀನಿ ಅಂತ ಬೈಕೊಂಡು ಎಲ್ಲಾರು ನೋಡ್ತಾ ಇರ್ತಾಳೆ. ಇವ್ರಿಬ್ರ ಹತ್ರ ಕ್ಲೋಸ್ ಆಗಿ ಮಾತಾಡ್ಕೊಳ್ತಾ ಇರೋದ್ರೆ ಜನಿಗೆ ಟೆನ್ಷನ್ ಅಲ್ವಾ. ಜಂಗು ನೋಡ್ಕೊಂಡಿರ್ಬೇಕಾದ್ರೆ ಎದುರುಗಡೆ ಇಬ್ರು ಬಂದು ನಿಂತ್ಕೊಂತಾರ. ಅವ್ರನ್ನ ನೋಡಿ ಇವ್ನ್ ಭಯನೇ ಪಟ್ಬಿಟ್ಟ. ಅವ್ನ್ ಕಣ್ಣಾಗ ಗುಡ್ಡೆ ಎಲ್ಲ ಹೊರಗಡೆ ಬಂದ್ಬಿಡ್ಬೇಕು ಆತರ ಒಂದು ಸ್ಪೆಕ್ಸ್ ನ ಹಾಕೊಂಡಿರ್ತಾನೆ. ಯಾಕ್ರೋ ನಾನೇ ಟೆನ್ಷನ್ ಅಲ್ಲಿ ಇದೀನಿ, ಯಾಕ್ರೋ ಇತರ ಬಂದ್ ನನ್ನ ಭಯ ಪಡಿಸ್ತಾ ಇದೀರಾ, ಆಗ ಕೆಲ್ಸ ನೋಡೋಗ್ರೋ, ಕುಡಿ ಹೋಗ್ರೋ, ಕುಡ್ ಸಾಯ್ ಹೋಗ್ರೋ ಅಂತ ಹೇಳಿ ಬೈದ್ ಕಳಿಸ್ತಾನೆ. ಆ ಸರಿ ಮಚ್ಚ ಆಯ್ತು ಮಚ್ಚ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೋದ್ರು. ಅದಾದ್ಮೇಲೆ ಹೀರೋಯಿನ್ ಸಪರೇಟ್ ಆಗಿ ಹೋಗ್ಬೇಕಾದ್ರೆ ಜಂಗ್ ನೋಡ್ಬಿಟ್ಟು ನೀನ್ ಎಂಜಾಯ್ ಮಾಡಕ್ ಬಂದಿದ್ಯಾ, ನಾನ್ ಹಂಗೆ ಅನ್ಕೊಂಡಿದ್ದೆ, ಪಾಪ ಮೇಡಮ್ ಎಂಜಾಯ್ ಮಾಡಿ ಓ ಫಸ್ಟ್ ಯಾರೆಲ್ಲ ಬ್ಲಾಕ್ ಶಾಡ್ ಇದೆ ನೋಡ್ಬಿಟ್ಟು ಹೇಳು ಅಂದಾಗ ಸರಿ ಆಯ್ತು ಅಂತ ಹೇಳ್ತಾಳೆ. ಹಂಗೆ ನಮ್ ಬ್ಲಾಕ್ ಕೂಡ ಪಾರ್ಟಿಯಲ್ಲಿ ಎಲ್ಲಾರನು ನೋಡ್ಕೊಂಡು ಈ ಕಡೆ ಆ ಕಡೆ ಓಡಾಡ್ತಾ ಇರ್ಬೇಕಾದ್ರೆ ಮಾಸ್ಕ್ ಹಾಕೊಂಡಿರೋನ್ ಯಾವನೋ ಬಂದು ನಮ್ಮ ಬ್ಲಾಕ್ ಗೆ ಡಿಕ್ಕಿ ಹೊಡೆದ್ಬಿಟ್ಟ. ಡಿಕ್ಕಿ ಹೊಡೆದಿದ್ದ ಫೋರ್ಸ್ ಅಲ್ಲಿ ಆ ಗ್ಯಾಪ್ ಅಲ್ಲೇ ನಮ್ ಬ್ಲಾಕ್ ಹತ್ರ ಇರೋ ಫೋನ್ ನ ಎಸ್ಕೇಪ್ ಮಾಡ್ಬಿಟ್ಟ. ನಮ್ಮ ಬ್ಲಾಕ್ ಬಂದು ಅದನ್ನ ಗಮನಿಸ್ಕೊಂಡಿಲ್ಲ, ಅವನು ಸೈಡ್ ಆಗ್ಬಿಟ್ಟ. ಆ ಟೈಮ್ ಅಲ್ಲೇ ನಮ್ಮ ಹೀರೋ ಅವರ ಫೋನ್ ಗೆ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಜೂನಾ ಈಗ ರಿಸೈನ್ ಮಾಡ್ಬಿಟ್ಟು ಬಂದಲ್ಲ ಹಾಸ್ಪಿಟಲ್ ಅಲ್ಲಿ, ಅವಳು ಕಾಲ್ ಮಾಡ್ತಿದ್ದಾಳೆ. ಲಾಸ್ಟ್ ಅಂಡ್ ಫೈನಲ್ ಊರ್ ಬಿಟ್ಟು ಹೋಗೋದಕ್ಕೂ ಮುಂಚೆ ಅವ್ನಿಗೊಂದು ಗುಡ್ ಬೈ ಹೇಳೋಣ ಅಂತ. ಬಟ್ ಕಾಲ್ ಅಟೆಂಡ್ ಮಾಡ್ತಾ ಇರೋದು ಆ ಕ್ರಿಮಿನಲ್. ಹಂಗಾದ್ರೆ ಮಾಸ್ಕ್ ಹಾಕೊಂಡ್ ಬಂದು ನಮ್ ಹೀರೋಗೆ ಡಿಕ್ಕಿ ಹೊಡೆದು ಫೋನ್ ಎಸ್ಕೇಪ್ ಮಾಡಿದ್ ಬೇರೆ ಯಾರು ಅಲ್ಲ, ಈ ಕ್ರಿಮಿನಲ್ಲೇ. ನಿನ್ ಬಾಯ್ ಫ್ರೆಂಡ್ ನನ್ ಕಣ್ ಮುಂದೆನೆ ಇದ್ದಾನೆ, ನಾನು ಅವನ್ನ ಸಾಯಿಸಬಾರ್ದು ಅಂತಂದ್ರೆ ನೀನ್ ಇವಾಗ ಈ ಸ್ಪಾಟ್ ಬರ್ಲೇಬೇಕು, ನೀನ್ ಕರೆಕ್ಟ್ ಆಗಿ 1/2 ಅವರ್ ಟೈಮ್ ಕೊಡ್ತಾ ಇದೀನಿ, ಇಲ್ಲ ಅಂದ್ರೆ ಅವನ್ನ ಸಾಯಿಸ್ಬಿಡ್ತೀನಿ ಅಂದಾಗ ಇವಳಿಗೆ ತುಂಬಾ ಭಯ ಆಗುತ್ತೆ. ಅಯ್ಯೋ ರಾಂಗ್ ಟೈಮಿಂಗ್ ಅಲ್ಲಿ ಕಾಲ್ ಮಾಡ್ಬಿಟ್ನಾ, ಈ ತರ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ. ಬೇರೆ ವಿಧಿ ಇಲ್ಲ ಅನ್ ಸ್ವಲ್ಪ ಹೊತ್ತಲ್ಲಿ ಅವಳಿ ಜಾಗಕ್ಕೆ ಬರ್ತಾಳೇನೋ. ಇನ್ನೊಂದ್ ಕಡೆ ಜಂಗ್ ಹತ್ರ ಅವರ ಫ್ರೆಂಡ್ ಮತ್ತೆ ಅವ್ರ ಕಸಿನ್ ಎಲ್ಲ ಬಂದ ಮಾತಾಡ್ತಾ ಇರ್ತಾರೆ. ಏನೋ ಇದು ನೀನ್ ಸ್ಮೋಕ್ ಎಲ್ಲ ಮಾಡ್ಬೇಡ ಅಂದ್ರೆ ಏನಕ್ಕೋ ಸ್ಮೋಕ್ ಮಾಡ್ತೀಯ ಅಂತ ಜಂಗ್ ಬಂದು ಅವ್ರ ಫ್ರೆಂಡ್ ಗೆ ಬೈತಾ ಇರ್ಬೇಕಾದ್ರೆ ಅಲ್ಲಿ ಇನ್ನೊಬ್ಬ ಹೇಳ್ತಾನೆ ಸ್ಮೋಕ್ ಮಾಡೋದ್ ತಪ್ಪು ಅಂತಂದ್ರೆ ತಗೊಳ್ಳಿ ಈ ಮಾಲ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಬೇರೆನೋ ತೋರಿಸ್ತಾನೆ. ಏನಂತ ನೋಡಿದ್ರೆ ಡ್ರಗ್ಸ್. ಬಟ್ ಅವೆಲ್ಲ ಕೆಟ್ಟದ್ ಕಾಣೋದೆಲ್ಲ ಏನು ಬೇಕಾಗಿಲ್ಲ ಅಂತ ಇವ್ರು ಮಾತಾಡ್ಕೊಂಡ್ರು. ಈಗ ಜಾಗಕ್ಕೆ ಆಕ್ಟರ್ ಬಂದಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಅವನ್ನ ವೆಲ್ಕಮ್ ಮಾಡೋದಕ್ಕೆ ಜಂಗ್ ಹೋಗಿರ್ತಾನೆ. ಅಲ್ಲಿ ಆ ಬಾರ್ ಲೇಡಿ ಇರೋದ್ರ ನೋಡ್ಬಿಟ್ಟು ಈ ಆಕ್ಟರ್ ಅವಳನ್ನ ನೋಡಿ ನಗ್ತಾ ಇರ್ಬೇಕಾದ್ರೆ ಜಂಗ್ ಹೇಳ್ತಾನೆ ಸುಮ್ನೆ ಲಾಸ್ಟ್ ಟೈಮ್ ತರ ಪ್ರಾಬ್ಲಮ್ ಎಲ್ಲ ಏನಾಗೋದು ಬೇಡ, ಪಾರ್ಟಿನ ಎಂಜಾಯ್ ಮಾಡಕ್ ಬಂದಿದೀವಿ, ಎಂಜಾಯ್ ಮಾಡಿ ಮಾತ್ರ ಹೋಗಿ ಅಂದಾಗ ಅವಾಗ ಆಕ್ಟರ್ ಗೆ ನಗು ಕಡಿಮೆ ಆಗಿಲ್ವೇ. ಆ ಬಾರ್ ಓನರ್ ನ ನೋಡ್ಬಿಟ್ಟು ಆ ಲೇಡಿನ ನೋಡ್ಬಿಟ್ಟು ನಗ್ತಾನೆ ಇರ್ತಾನೆ. ಆಕ್ಚುಲಿ ಏನ್ ವಿಷಯ ಅಂದ್ರೆ ಇದಕ್ಕೂ ಮುಂಚೆ ಆಕ್ಟರ್ ಬಂದು ಆ ಲೇಡಿ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿರ್ತಾನೆ. ಅದರಿಂದಾನೆ ಅವಾಗ ಜಂಗೆ ಬಂದು ಕಾಪಾಡಿದ್ದು. ಅದರಿಂದ ಇವಾಗ ಹತ್ರ ಅಡ್ವೈಸ್ ಮಾಡ್ತಾ ಇರೋದು. ಇಲ್ಲ ನಾನು ಹತ್ರ ಮಾಡಲ್ಲ ಅಂತ ಆಕ್ಟರ್ ಸುಮ್ನೆ ಆದ್ರೆ ಈ ಲೇಡಿ ಹೇಳ್ತಾಳೆ ಪರವಾಗಿಲ್ಲ ಬಿಡು, ಅದೆಲ್ಲ ನನ್ನೇ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಈ ಕೇಕ್ ನೋಡಕ್ಕೆ ತುಂಬಾ ಟೆಂಪ್ಟಿಂಗ್ ಆಗಿದೆ, ನಾನು ಹೋಗ್ಬೇಕಾದ್ರೆ ನನ್ ಮಗಳಿಗೆ ಒಂದ್ ಸ್ವಲ್ಪ ಕೇಕ್ ತಗೊಂಡೋದ್ಲಾ ಅಂದಾಗ ಜಂಗ್ಗೆ ನಗು ಬಂದ್ಬಿಡ್ತು. ಸರಿ ಆಯ್ತು, ಪಾರ್ಟಿ ಮುಗಿದ್ಮೇಲೆ ಏನ್ ಬೇಕೋ ಅದನ್ನ ತಗೊಂಡೋಗಿ. ಅಷ್ಟೇ ಅಲ್ಲ, ನನ್ ರೂಮ್ ಅಲ್ಲಿ ಮೇಲೆ ಒಂದು ವಿಡಿಯೋ ಗೇಮ್ ಕೂಡ ಇಟ್ಟಿದ್ದೀನಿ, ಒಂದು ಸೆಟ್ ಇಟ್ಟಿದ್ದೀನಿ, ನಿಮಗ್ ಬೇಕಂದ್ರೆ ಅದನ್ನ ಕೂಡ ತಗೊಂಡೋಗಿ ನಿಮ್ ಮಗಳಿಗೆ ಕೊಡಿ ಅಂತ ಹೇಳಿದಾಗ ಲೇಡಿಗೆ ತುಂಬಾ ಸಂತೋಷ ಆಗೋಯ್ತು. ಆ ಸಂತೋಷದಲ್ಲೇ ಒಂದು ಲವ್ ಸಾಂಗ್ ಹಾಕಿ ಸಕ್ಕದಾಗಿ ವೈಬ್ ಮಾಡ್ಬೇಕು ಅಂತ ಹೇಳಿ ಒಂದ್ ಲವ್ ಸಾಂಗ್ ಹಾಕ್ಬಿಟ್ಟು ನಮ್ ಹೀರೋಯಿನ್ ಮತ್ತೆ ಜಂಗ್ನ ಡ್ಯಾನ್ಸ್ ಆಡಕ್ ಹೇಳ್ತಾರೆ. ಡ್ಯಾನ್ಸ್ ತಾನೇ ಆಡ್ಬಿಟ್ರೆ ಆಯ್ತು ಅಂತ ನಮ್ ಹೀರೋಯಿನ್ ತುಂಬಾ ಖುಷಿಯಾಗಿ ಜಂಗ್ನ ಎಳ್ಕೊಂಡ್ ಹೋಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಆಡ್ತಾ ಇರ್ತಾರೆ, ಸಖತ್ ವೈಬ್ ಮಾಡ್ತಾ ಇರ್ತಾರೆ. ಇದ್ರೆ ನಮ್ ಹೀರೋ ಮೇಲೆ ಐಸ್ ಕ್ರೀಮ್ ಏನೋ ತಿಂತಾ ಇರ್ತಾನೆ. ಇವೆಲ್ಲ ಲವ್ ಕಪ್ಪಲ್ಲ, ನೋಡಕ್ಕೆ ನನ್ 2 ಕಣ್ಣು ಸಾಲ್ತಾ ಇಲ್ಲ ಅಂತ ಬೈಕೊಂಡ್ ನಿಂತಿರ್ಬೇಕಾದ್ರೆ ಈಗ ಆ ಜಾಗಕ್ಕೆ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಜೂನಾ ಬಂದಿರ್ತಾಳೆ. ಇವನ್ನ ನೋಡ್ಬಿಟ್ಟು ಈ ತರ ನಾನು ಅಬ್ರಾಡ್ಗೆ ಹೋಗ್ತಾ ಇದೀನಿ, ಇನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ, ಅದೇ ಲಾಸ್ಟ್ ಅಂಡ್ ಫೈನಲ್ ಒಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂದವಳು ಟಕ್ ಅಂತ ಕಿಸ್ ಮಾಡ್ಬಿಟ್ಲು. ಇದನ್ನ ಕೆಳಗಡೆ ಇರೋ ನಮ್ ಹೀರೋಯಿನ್ ನೋಡ್ಬಿಟ್ಲು, ಅವಳಿಗೊಂಥರ ಶಾಕ್ ಆಗೋಯ್ತು. ಆದ್ರೆ ಹೆಂಗೋ ನಮ್ ಹೀರೋ ಸೈಡ್ ಗೆ ತಳ್ಬಿಟ್ಟು ನಮ್ಮ ಹೀರೋಯಿನ್ ಕಡೆ ನೋಡೋಷ್ಟ್ರಲ್ಲಿ ಯಾರೋ ಪವರ್ ನ ಕಟ್ ಮಾಡ್ಬಿಟ್ರು. ಇದ್ಯಾದಪ್ಪ ಇದು ಒಳ್ಳೆ ಟೈಮ್ ಅಲ್ಲಿ ಪವರ್ ನ ಕಟ್ ಮಾಡ್ಬಿಟ್ರಲ್ಲ ಅಂತ. ಬಟ್ ಅವಳು ಅಲ್ಲಿಂದ ಹೊರಟೋಗ್ತಾಳೆ ಅವ್ರ ಗರ್ಲ್ ಫ್ರೆಂಡ್. ಇತರ ಕತ್ಲೆಲ್ಲ ನಿಂತಿರ್ಬೇಕಾದ್ರೆ ಯಾರೋ ಬಂದು ನಮ್ಮ ಹೀರೋಯಿನ್ ಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ತಾರ. ಅವಾಗ ಅವಳಿಗೆ ಕೆಲವೊಂದು ವಿಜುವಲ್ಸ್ ಎಲ್ಲ ನೆನಪು ಬರ್ತಾ ಇದೆ, ಒಂಥರ ತುಂಬಾ ಗೋರ್ವಾಗಿರುತ್ತೆ. ಅದ್ರ ನೋಡಿ ತುಂಬಾ ಭಯ ಪಟ್ಬಿಟ್ಲು. ಬೇಗ ಲೈಟ್ಸ್ ಆನ್ ಮಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಲೈಟ್ಸ್ ಕೂಡ ಆನ್ ಮಾಡ್ಬಿಟ್ರು. ಬಟ್ ಯಾರು ಡಿಕ್ಕಿ ಹೊಡೆದ್ಬಿಟ್ಟು ಹೋಗಿದ್ದಲ್ಲ, ಎಲ್ಲರೂ ಮುಖಗಳಿಗೆ ಮಾಸ್ಕ್ ಹಾಕೊಂಡಿದ್ದಾರೆ, ವಿಚಿತ್ರವಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದಾರೆ. ಯಾರಂತ ಹೆಂಗ್ ಕಂಡುಹಿಡಿಯೋದು ಅವಳಿಗೆ ಗೊತ್ತೇ ಆಗ್ತಾ ಇಲ್ಲ. ಈ ಕಡೆ ಜೂನಾ ಕೂಡ ಅಲ್ಲಿಂದ ಹೊರಡಕ್ಕೆ ಅಂತ ಕೆಳಗಡೆ ಬಂದಿದ್ಲಲ್ವಾ, ಅವಾಗ ಕ್ರಿಮಿನಲ್ ಜೂನಾನ ನೋಡ್ಬಿಟ್ಟ. ಇನ್ ನೋಡ್ದವ್ನ್ ಸುಮ್ನೆ ಬಿಡ್ತಾನ, ಅವಳನ್ನ ಎಸ್ಕೇಪ್ ಮಾಡ್ಬಿಡ್ಬೇಕು ಅಂತ ನೋಡೋಷ್ಟ್ರಲ್ಲಿ ಅವಳ ಕೈಲಿ ಒಂದ್ ಕತ್ತಿನ ಇಟ್ಕೊಂಡಿರ್ತಾಳೆ. ಅದ್ರಲ್ಲಿ ಆ ಕ್ರಿಮಿನಲ್ ಗೆ ಚುಚ್ಬಿಟ್ಟು ಅವಳು ಅಲ್ಲಿಂದ ಓಡೋಗ್ಬಿಟ್ಲು. ಆದ್ರೆ ಇವಾಗ ಏನ್ ಸಡನ್ ಆಗಿ ಆಯ್ತು ಅಂತ ಗೊತ್ತಿಲ್ಲ. ನಮ್ ಹೀರೋ ಬಂದು ಅವ್ರ ಗರ್ಲ್ ಫ್ರೆಂಡ್ ಜೂನಾನ ಅಂದ್ರೆ ಎಕ್ಸ್ ಗರ್ಲ್ ಫ್ರೆಂಡ್ ಜೂನಾನ ಹುಡುಕ್ತಾ ಇದ್ದಾನೆ. ಆದ್ರೆ ಎಲ್ಲರೂ ಮಾಸ್ಕ್ ಹಾಕೊಂಡು ಈ ಕಡೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಬಂದು ಹಂಗೆ ನಮ್ಮ ನೋವಲ್ಲಿ ಇರಕ್ಕಾಗದೆ ಅವ್ನ್ ಬಂದು ನಮ್ ಹೀರೋಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ತಾನೆ, ಅಂದ್ರೆ ಬ್ಲಾಕ್ ಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ತಾನೆ. ಇದರಿಂದಾನೇ ನಮ್ ಬ್ಲಾಕ್ ಗೆ ಅರ್ಥ ಆಗೋಯ್ತು, ಹಂಗಾದ್ರೆ 2-3 ಸತಿ ಇವನೇ ಹೀರೋನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರೋದು. ಅದರ್ಥ ಮಾಡ್ಕೊಂಡಿದ ತಕ್ಷಣ ಇವನ ಫಾಲೋ ಮಾಡ್ಬೇಕು ಅಂತ ನೋಡಿದ್ರೆ ಅಲ್ಲೆಲ್ಲಿ ಜೂನಾ ಬಂದು ಕಾರ್ ಎತ್ಕೊಂಡು ಎಸ್ಕೇಪ್ ಆಗ್ತಿದ್ದಾಳೆ ಅಂತ ಹಿಂದ್ಗಡೆನೆ ಆ ನೋವಲ್ ಕೂಡ ಆ ಕ್ರಿಮಿನಲ್ ಇನ್ನೊಂದ್ ಕಾರಲ್ಲಿ ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ. ಬಟ್ ಹೀರೋ ಹೆಂಗೋ ಟೆಲಿಪೋರ್ಟ್ ಮುಖಾಂತರ ಕಾರ್ ಮುಂದ್ಗಡೆ ಬಂದು ನಿಲ್ತಾನೆ. ಹಂಗೆ ಅವ್ನ್ ಕಾರ್ನ ಸ್ಟಾಪ್ ಮಾಡ್ಬೇಕು ಅಂತ ನೋಡ್ತಾನೆ. ಟೆಲಿಪೋರ್ಟ್ ಆಗೋದ್ ಬರೋದು ಬಂದ ಕಾರ್ ಒಳಗಡೆ ಆದ್ರೂ ಬಂದ ಕಾರ್ ಮೇಲೆ ಬಂದ್ರೆ
ಅವ್ನ್ ಸಖತ್ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾನೆ, ಇಗ್ಗ ಮುಗ್ಗ ಈ ಕಡೆ ಆ ಕಡೆ ಅಂತ ಬೀಳ್ಸಿ ಓಡಿಸ್ತಾ ಇರ್ತಾನೆ. ಅದಕ್ಕೊಬ್ಬ ಬಂದು ನಮ್ ಹೀರೋ ಕಾರ್ದು ಕನ್ನಡಿನೇ ಹೊಡೆದಾಕ್ಬಿಟ್ಟ. ಆ ಕನ್ನಡಿ ಹೊಡೆದೋಗಿರೋ ಫೋರ್ಸ್ ಗೆ ಆ ಕ್ರಿಮಿನಲ್ ಕೂಡ ಕಾರ್ ಬ್ರೇಕ್ ಆಗ್ತಾ ನೋಡಿ ಸ್ವಲ್ಪ ಫೋರ್ಸ್ ಆಗಿ ನಮ್ಮ ಬ್ಲಾಕ್ ಬಂದಂಗೆ ಉರುಳ್ಕೊಂಡ್ ಕೆಳಗಡೆ ಬಿದ್ಬಿಟ್ಟ. ಇದನ್ನೆಲ್ಲ ಮುಂದ್ಗಡೆ ಕಾರಲ್ಲಿ ಹೋಗ್ತಾ ಇರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಜೂನಾ ಬಂದು ನೋಡ್ತಾನೆ ಇದ್ಲು. ಹೆಂಗಾದ್ರು ಮಾಡಿ ಹೀರೋನ ಕಾಪಾಡ್ಕೋಬೇಕು ಅಂತ ಅವಳ ಕಾರ್ನ ತಿರುಗಿಸೋ ಗ್ಯಾಪ್ ಅಲ್ಲಿ ಇಲ್ಲಿ ಆ ಕ್ರಿಮಿನಲ್ಗೂ ಮತ್ತೆ ನಮ್ ಹೀರೋಗೆ ಸರಿಯಾದ ಜಗಳ. ಇಬ್ರು ಜಗಳ ಮಾಡ್ತಾ ಇರ್ಬೇಕಾದ್ರೆ ಕ್ರಿಮಿನಲ್ ಒಂದ್ ಕತ್ತಿನ ಎತ್ಕೊಂಡು ನಮ್ ಹೀರೋ ಹೊಟ್ಟೆಗೆ ಚುಚ್ಬಿಟ್ಟ, ಅಂದ್ರೆ ಬ್ಲಾಕ್ ಹೊಟ್ಟೆಗೆ ಚುಚ್ಬಿಟ್ಟ. ಚುಚ್ಚೋದು ಅಲ್ದೆ ಪಕ್ಕದಲ್ಲೇ ನೀರ್ ಇರುತ್ತಲ್ಲ, ನೀರಲ್ಲಿ ಎತ್ತಿ ಎಸೆದ್ಬಿಟ್ಟ, ಅಂದ್ರೆ ಬ್ರಿಡ್ಜ್ ಮೇಲಿಂದ ಕೆಳಗಡೆ ನೀರಲ್ಲಿ ಹಾಕ್ಬಿಟ್ಟ. ಇದನ್ನ ಜೂನಾ ನೋಡ್ಬಿಟ್ಟು ಅಯ್ಯೋ ಅಂತ ಹೇಳಿ ಹೀರೋ ಹೆಸರನ್ನ ಕೂಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಆದ್ರೆ ಕ್ರಿಮಿನಲ್ ಯಾವಾಗ ಜೂನಾನ ನೋಡಿದ್ನೋ ತರ ಅಂತ ಹುಡುಗಿ ಕೂದಲ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನೀರಿಗೆ ಬಿದ್ದಿರೋ ನಮ್ಮ ಬ್ಲಾಕ್ ನ ತೋರಿಸ್ತಾರೆ. ಟಕ್ಕಂತ ಕಣ್ ಬಿಟ್ಬಿಟ್ಟು ಹೀರೋಗೆ ಇತ್ರ ಆಯ್ತು ಅಂತ ಗೊತ್ತಾದ್ರೆ ಹೀರೋಯಿನ್ ಪಾಪ ತುಂಬಾ ಕಷ್ಟ ಪಡ್ತಾಳೆ ಅಂತ ಹೇಳಿ ಹೀರೋ ಮೈಯಿಂದ ಬ್ಲಾಕ್ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹೆಂಗಾದ್ರು ಮಾಡಿ ಹೀರೋನ ಮೇಲಕ್ಕೆ ಎತ್ತಬೇಕು ಕಾಪಾಡ್ಬೇಕು ಅಂತ ಏನಂತ ಗೊತ್ತಿಲ್ಲ, ಬಟ್ ಅವ್ನ್ ಮೈ ಬಿಟ್ಟು ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ. ಏನೇನೋ ಟ್ರೈ ಮಾಡ್ತಾ ಇದ್ದಾನೆ ಆದ್ರೆ ಆಗ್ತಾನೆ ಇಲ್ಲ. ಅಯ್ಯೋ ದಿಢೀರ್ ಅಂತ ಏನಾಯ್ತು, ಕಂಪ್ಲೀಟ್ ಆಗಿ ನನ್ ಮನುಷ್ಯನಾಗ ಏನಾದ್ರು ಚೇಂಜ್ ಆಗ್ಬಿಟ್ಟ, ಯಾಕೆ ಇವ್ನ ಮೈ ಬಿಟ್ರೆ ನನ್ ಕೆಲ್ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಫುಲ್ ಒಂದು ಕನ್ಫ್ಯೂಷನ್ ಸ್ಟೇಜ್ ಗೆ ಹೊಟ್ಟೋದ. ಇಲ್ಲಿಗೆ ಪಾರ್ಟ್ ಕೂಡ ಮುಗೀತಾ ಇದೆ. ಹೇಗಿತ್ತು? ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮುಂದೆ ಬರೋ ಪಾರ್ಟ್ಸ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಈ ತರ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಹಾಗೆ ವಿಡಿಯೋಸ್ ಇಷ್ಟ ಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡಿ. ನೀವು ಕೂಡ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನಮ್ಗೆ ತುಂಬಾನೇ ಎಂಕರೇಜಿಂಗ್ ಆಗಿರುತ್ತೆ. ಮತ್ತೆ ವಿಡಿಯೋಸ್ ನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಅದು ಕೂಡ ನಮ್ಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.